ಬರಕಾಲಕ್ಕೆ ಬಂದೈತಿ ಈಗ ಅರ್ಜೆಂಟಿಗೆ ಏನು ಗೊತ್ತಾಗ್ತಿಲ್ಲ ಏನು ಅಡುಗೆ ಮಾಡ್ಬೇಕಂತ. ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ. ಟೊಮಾಟೊ ಮತ್ತು ಆನಿಯನ್ ಕಟ್ ಮಾಡಿಕೊಂಡು ಬ್ರೆಡ್ ಆಮ್ಲೆಟು ಬೇಗನೂ ಆಗುತ್ತೆ ಮತ್ತು ಆರಾಮಾಗಿ ನಿದ್ರೆ ಮಾಡಬೇಕು. ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದೆ ಬಾಡಿ ಎಲ್ಲ. ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ಈ ಕ್ಲಿಫ್ ಹತ್ರನೇ ರೂಮ್ ತೊಗೊಂಡಿರೋದು. ಈಗ ನಮ್ಮ ರೂಮ್ ಆಚೆನೇ ಅಡುಗೆ ಮಾಡ್ತಿರೋದು ನಾವು. ಅವ್ರಿಗೆ ಪರ್ಮಿಷನ್ ಕೇಳಿದೆ. ಮೊದಲು ಬೇಡ ಅಂದರು, ಆಮೇಲೆ ಹೇಳಿದೆ ಏನಿಲ್ಲ ಸರ್ ಬರೀ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇರೋದು ಅಂತ. ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೊಂದು ಪ್ಯಾನು, ಇದರೆಲ್ಲ ಮಾಡಬೇಕು. ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀವಿ ಹೆಂಗೋ ಒಂದು, ಎಷ್ಟಾಗುತ್ತೆ ಅಷ್ಟು. ಬ್ರೆಡ್ಡು ಬೇಗ ಹಾಕ್ಬಿಡ್ಬೇಕು. ನಾವು ಏನೇನೋ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡಿದ್ರೆ ನಮಗೊಂಥರ ಖುಷಿ. ತಿರುಗಾಡಕ್ಕೆ ಬಂದಾಗ ಒಂಥರ ಮಜಾ ಸಿಗುತ್ತಲ್ಲ. ಇವತ್ತು ಸಿಕ್ಕಿರೋ ಜಾಗ ಮಾತ್ರ ಕುಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲೇ ರೂಮ್ ಪಕ್ಕನೇ. ಪಾಪ ಹೆಂಗೋ ದೇವ್ರಂಥ ಮನುಷ್ಯ ಅವನು, ಹೋಟ್ಲವನು ಒಪ್ಕೊಬಿಟ್ಟ, ಸರಿ ಮಾಡ್ಕೊಳ್ಳಿ ಅಂದೆ. ಅಣ್ಣ ಕನ್ನಡ ಬರಲ್ಲ ಅವ್ರಿಗೆ, ನನ್ನ ಮಾತು ಕೊಟ್ಬಿಡ್ಬೇಕು. ಬ್ರೆಡ್ ಆಮ್ಲೆಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ, ಇರಲಿ ನಡೆಯುತ್ತೆ. ನಾವು ಅರ್ಜೆಂಟಲ್ಲಿ ಏನೇನು ಬೇಕು ಅದು ತರಲಿಲ್ಲ ಅಡುಗೆ ಮಾಡೋಕ್ಕೆ. ಇದು ಎಂಡಲ್ಲಿ ಪ್ಲ್ಯಾನ್ ಆಗಿತ್ತು ಅಡುಗೆ ಮಾಡೋಣ ಅಂತ. ಫಸ್ಟು ತಿನ್ನೋದು ನಮ್ಮ ಹುಡುಗನೇ ಟೇಸ್ಟ್ ಹೇಳೋದು. ತಿನ್ಬಿಟ್ಟು ಹೇಳಪ್ಪ ಹೇಗಿದೆ, ಚೆನ್ನಾಗಿದೆಯಾ? ಸಿಹಿ ಕಹಿ ಚಂದ್ರು ಇದ್ದಂಗೆ ನೀನು ನಮಗೆ. ಎಲ್ಲ ತಿಂದ್ಬಿಟ್ಟು ಅದೇ ಹೇಳಿದಲ್ಲ, ಸಿಹಿ ಕಹಿ ಚಂದ್ರು ಇದ್ದಂಗೆ ನೀನು ನಮಗೆ. ಎಲ್ಲ ನಮಗೆ ಸಿಗ್ಬಿಡುತ್ತೆ ಫೀಡ್ಬ್ಯಾಕ್ ಇಲ್ಲೇ.